ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ಕಾರ್ಮಿಕರ ಹೋರಾಟ ಯಶಸ್ವಿ. ಕರೆ ಕೊಟ್ಟು ನಮ್ಮ CITU ದೇಶವ್ಯಾಪ್ತಿ ಸರ್ವ ಮುಷ್ಕರಕ್ಕೆ ಸ್ವಾಗತ ಬಯಸ್ತಾ, ಈ ಇನ್ಕಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ರೈತ ಕಾರ್ಮಿಕರ ಸ್ವಚ್ಛತೆ ಚಿರಾಯವಾಗಲಿ, ಅಖಿಲ ಭಾರತ ಮುಷ್ಕರಕ್ಕೆ ಜಯವಾಗಲಿ, ಮುಷ್ಕರ ಯಶಸ್ವಿಯಾಗಲಿ. ಈ ಒಂದು ಸಂಘಟನೆ ಇಲ್ಲ ಅಂದರೆ ನಾವು ನಮ್ಮ ಬೇಡಿಕೆಗಳನ್ನು ಯಾವುದೇ ಕಾರಣಕ್ಕೂ ಈಡೇರೋಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಸಂಘಟನೆ ಮಾಡಲೇಬೇಕು. ಈ ಸಂಘಟನೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈಗ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದೆ. ಇಷ್ಟು ವರ್ಷ ಸಂಘಟನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಕಾರ್ಮಿಕ ವರ್ಗದವರು ಎಲ್ಲರೂ ಏನು ಮಾಡ್ತಿದ್ರು, ನಿಮಗೆ ಸಂಬಳ ಸ್ವಲ್ಪ ಕಡಿಮೆ ಆಯ್ತಪ್ಪ ಅಂದರೆ ಹಿಂಗೆ ಹೋರಾಟ ಮಾಡ್ತಿದ್ವಿ. ಈಗ ಆ ಹೋರಾಟವನ್ನು ಕೂಡ ಕಿತ್ಕೊಳ್ತೈತೆ ಕೇಂದ್ರ ಸರ್ಕಾರ. ಈ ಹೋರಾಟ ಕೂಡ ಮಾಡಂಗಿಲ್ಲ. ನೀವು ಕೆಲಸ ಮಾಡ್ಬೇಕಷ್ಟೇ, ಕೆಲಸ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ನೀವು ಸಂಬಳ ಮಾತ್ರ ಕೇಳಂಗಿಲ್ಲ. ಈ ಥರ ಕಾನೂನುಗಳನ್ನ ಜಾರಿ ಮಾಡ್ತದೆ. ಅದರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ತರುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. 4 ಸಂಹಿತೆಗಳು ವಾಪಸ್ ಆಗಲಿ, ಕಾರ್ಮಿಕ ವಿರೋಧಿ ಕಾನೂನುಗಳು ವಾಪಸ್ ಆಗಲಿ, ರೈತಾಪಿ ವಿರೋಧಿ ಕಾನೂನುಗಳು ವಾಪಸ್ ಆಗಲಿ. ಈ ದೇಶದ ದುಡಿಯುವ ವರ್ಗದ ಮೇಲೆ ಬರೆಯರಿತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಶಕ್ತಿ ಕಾನೂನು ವಾಪಸ್ ಆಗಲಿ. ಆತ್ಮೀಯ ಎಲ್ಲ ಕಾರ್ಮಿಕ ಬಂಧುಗಳೇ, ಈ ದಿನ ಅಖಿಲ ಭಾರತ ಮುಷ್ಕರ ಈ ದೇಶದ ದುಡಿಯುವ ಜನರ ಈ ಪ್ರಮುಖವಾದಂತ 23 ಕಾರ್ಮಿಕ ಕಾನೂನುಗಳನ್ನ ಕೇವಲ 4 ಕೋಡ್ಗಳಾಗಿ ವಿಂಗಡಿಸಿ ಈ ದೇಶದ ದುಡಿಯುವ ಜನರನ್ನ ಈ ದೇಶದ ಬಂಡವಾಳಶಾಹಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತೆಯಾಳಾಗಿ ಮಾಡಲು ಮುಂದಾಗಿರ್ತಕ್ಕಂಥ ಕಾನೂನುಗಳನ್ನ ವಿರೋಧಿಸಿ ಇವತ್ತು ಅಖಿಲ ಭಾರತ ಮುಷ್ಕರವನ್ನ ಈ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿವೆ. ಈ ಒಂದು ಮುಷ್ಕರದಲ್ಲಿ ನಮ್ಮ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯ ನಾಯಕರು, ಜಿಲ್ಲಾ ಕಾರ್ಮಿಕ ಕಾನೂನಿನ ನಾಯಕರು, ಜಿಲ್ಲಾ ಕಾರ್ಮಿಕ ಮುಖಂಡರಾದಂಥ ವಕೀಲರಾದಂಥ ಎಂ ಕರುಣಾನಿಧಿ ಅವರು ಈ ಒಂದು ಮುಷ್ಕರ, ಈ ತಾಲೂಕಿನ ಈ ಮುಷ್ಕರ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ
ಪ್ರಾರ್ಥಿಸಿಕೊಳ್ತಿದ್ದೇನೆ. ನಾಲ್ಕರಲ್ಲಿ ನರೇಂದ್ರ ಮೋದಿ ಏನ್ ಹೇಳಿದ್ರಪ್ಪ ಅಂದ್ರೆ ಯಾರ್ ಬಾನು ಹमें एक बार जीतेगा तुमको 15 लाख ತುಮಾರ ಅಕೌಂಟ್ ಮೇ ಜಮಾ ಕರ್ತಿ ಅಂತ ಹೇಳಿದ. ಅಂದ್ರೆ ಒಂದು ಸಲ ನಮ್ಮನ್ನ ಅಧಿಕಾರಕ್ಕೆ ತಂದ್ರೆ 15 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ರು. 15 ಪೈಸೆ ಕೂಡ ಹಾಕ್ಲಿಲ್ಲ. ಆಮೇಲೆ 500,000 ನೋಟ್ ಬ್ಯಾನ್ ಮಾಡಿದ್ರು. 50 ದಿನ ತೇರೋ ಮೈ ಇಡೀ ಭಾರತ ದೇಶ ಅಚ್ಚ ದಿನ ಆತಿ ಅಂತ ಹೇಳಿದ್ರು. ಅಚ್ಚ ದಿನ ಅಂದ್ರೆ ಏನು ಸ್ವಾಮಿ? ನರೇಂದ್ರ ಮೋದಿ ಅವರೇ, ನೀವು ಮಾತಾಡಿದ್ದೇನು, ನೀವು ಮಾಡ್ತಿರೋದೇನು, ನೀವು ಜನರಿಗೆ ಆಶ್ವಾಸನೆ ಕೊಟ್ಟಿರೋದೇನು? ಮಾರಕವಾದಂತ ಕಾನೂನುಗಳು ತರ್ತಾ ಇದೀರಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಬಿಡ್ಬೇಕಾ ನಾವು ಸುಮ್ಮನೆ? ನೇಪಾಳದಲ್ಲಿ ಪ್ರಧಾನಮಂತ್ರಿನ ಉಪ ಪ್ರಧಾನಮಂತ್ರಿನ ಉಳ್ಳುಳ್ಳು ಆಡಿಸಿ ಬರೀ ಕೈಲಿ ಬಡಿದ್ರು. ಬೇರೆ ವಿಚಾರ ಮಾತಾಡಕ್ ಹೋಗಲ್ಲ ನಾನು. ಬರೀ ಕೈಲಿ ನಿಮ್ಮ ಅಲ್ಲಿ ನೇಪಾಳದಲ್ಲಿ ಬಡಿದ್ರು. ಇಲ್ಲಿ ಆ ರೀತಿ ಆಗೋದು ಬೇಡ ಅಂದ್ರೆ ಬಡವರಿಗೆ, ರೈತರಿಗೆ, ದಲಿತರಿಗೆ ಮತ್ತು ಪಂಚಾಯತಿ ನೌಕರರಿಗೆ, ಅಂಗನವಾಡಿಯವರಿಗೆ ನೀವು ಸೂಕ್ತವಾದಂತ ಒಂದು ಕಾನೂನು ತರ್ತೀರೇನಂತ ತಿಳ್ಕೊಂಡಿದ್ದೀವಿ ನಾವು. ಆದರೆ ಮಾರಕವಾದಂತಹ ಕಾನೂನುಗಳು ತರ್ತೀರಂತ ಅನ್ಕೊಂಡಿದ್ದಿಲ್ಲ. ಇವತ್ತು ಬಂಡವಾಳ ಸಾಯಿಗಳ ಪರವಾಗಿ ಖಾಸಗೀಕರಣ ಮಾಡಲು ಹೊಂಟಿದ್ದೀರಿ. ಅಂಬಾನಿ, ಅದಾನಿಗೆ ಸಾವಿರಾರು ಕೋಟಿ ಅವರ ಅಕೌಂಟಿಗೆ ಬಿತ್ತು. ನಾವು ಲಾಕ್ಡೌನ್ ಆದ ಸಂದರ್ಭದಲ್ಲಿ ನಮ್ಮ ಬಡವರಿಗೆ, ರೈತರಿಗೆ, ದಲಿತರಿಗೆ ಕೂಳಿಲ್ಲ. 3 ತಿಂಗಳು ನಮಗೆ ಕೂಳಿಲ್ಲ. ಆದ್ರೆ ಅಂಬಾನಿ, ಅದಾನಿ ಖಜಾನಿ ತುಂಬಿತು. ಏನ್ ಹೇಳಿದ್ರಿ ನೀವು ನರೇಂದ್ರ ಮೋದಿ ಅವರೇ? ಗಂಗಾಳ ಒಳಗ ಲೈಟ್ ಆಫ್ ಮಾಡಿ ಗಂಗಾಳ ಹೊಡಿರಿ, ಒಳಗ ತಬಲ ಹೊಡಿರಿ ಅಂದ್ರಿ ನೀವು. ಇದು ಮೂಢನಂಬಿಕೆಗೆ, ನೀವು ಪ್ರಧಾನಮಂತ್ರಿ ಮೂಢನಂಬಿಕೆಗೆ ಹೋಗಿರಿ, ಮರೆ ಹೋಗಿರಿ. ಜೈರಾಮ್ ಅಂದ್ಬಿಟ್ರೆ ಹೊಟ್ಟೆ ತುಂಬತ? ಜೈ ಭಾರತ್ ಮಾತಾ ಕೀ ಅಂದ್ಬಿಟ್ರೆ ಹೊಟ್ಟೆ ತುಂಬತ? ಇವತ್ತು ರೈತರು ಬೀದಿ ಪಾಲಾಗ್ಯಾರೆ, ಕಾರ್ಮಿಕರು ಬೀದಿ ಪಾಲಾಗ್ಯಾರೆ, ಅಂಗನವಾಡಿ ನೌಕರರು ಬೀದಿ ಪಾಲಾಗ್ಯಾರೆ, ಪಂಚಾಯತಿ ನೌಕರರ ಬೀದಿ ಪಾಲಾಗ್ಯಾರೆ. ಇವು ಅಧಿಕಾರಿಗಳು ವಿಷ ಕುಡಿದು ಸಾಯ್ತಾ ಇದಾರೆ, ಉರುಳಾಕೆಂದು ಸಾಯ್ತಾ ಇದಾರೆ ಅಧಿಕಾರಿಗಳು. ಕೆಲಸ ಮಾಡದ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಹೋರಾಟಗಾರರ ಪರವಾಗಿದೆ. ಇವತ್ತೇನಾದ್ರೂ 4 ಕೋಡ್ ಜಾರಿ ಆದ್ರೆ ನಾವು ಈ ರೀತಿ ಭಾಷಣ ಮಾಡಕ್ಕೆ ಬರಲ್ಲ. ಆಕ್ಸಿಡೆಂಟ್ ಆದ್ರೆ ವಕೀಲರು ಹೋಗಿ ನಾವು ನಿಮಗೆ ಕೇಸ್ ಗೆಲ್ಲಿಸಿ ನಿಮಗೆ ಸೂಕ್ತ ಒಂದು ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರು. ಆದರೆ ಈ ಸಲ ಹಂಗಾಗಲ್ಲ. ಅವರೇ ಡೈರೆಕ್ಟ್ ಹೋಗಿ ಹಣ ಅವ್ರು ಎಷ್ಟು ತಿಳಿದತ್ತೋ ಅಷ್ಟು ಹಣ ಕೊಡ್ತಾರೆ. ಇದು ಮಾರಕ ಕಾನೂನುಗಳು. ಇವತ್ತು ಬೆಂಬಲ ಬೆಲೆ ಇಲ್ಲ. ರೈತರು ವಿಷ ಕುಡಿದು ಸಾಯ್ಬೇಕಾಗಿದೆ, ಉರುಳಾಕೆಂದು ಸಾಯ್ಬೇಕಾಗಿದೆ, ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ನೀವು ಏನು ಹೇಳಿದ್ದೇನು ನರೇಂದ್ರ ಮೋದಿ ಅವರೇ? ಹೇಳಿದ್ದೇನು? ನೀವು ಮಾಡ್ತಿರೋದೇನು? ಹೇಳಿದ್ದೇನು, ಮಾಡಿದ್ದೇನು? ದೇಶವನ್ನ ಇದು ಅದೇನಂತಾರಲ್ಲ, ವಿಕೋಪ ಹಂತಕ್ಕೆ ತಲುಪುತ್ತಿದ್ದೀರಿ, ತಳ್ಳುತ್ತಿದ್ದೀರಿ, ವಿಕೋಪದ ಹಂತಕ್ಕೆ ತಳ್ಳುತ್ತಿದ್ದೀರಿ ದೇಶವನ್ನ. ಈ ದೇಶವನ್ನ ಯಾವ ರೀತಿ ಮೊದಲು 55 ಲಕ್ಷ ಕೋಟಿ ಸಾಲ ಇತ್ತು ಭಾರತ ದೇಶದ್ದು. ಇವಾಗ 255 ಲಕ್ಷ ಕೋಟಿ ಸಾಲ ಮಾಡಿರಿ. ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಕೂಡ್ಲಿಗೆಯಲ್ಲಿ ಎಲ್ಲ 224 ತಾಲೂಕು ನಮ್ಮ ಕರ್ನಾಟಕದಲ್ಲಿ ಇದಾವೆ. ಒಂದು ಮಾರ್ಕ್ ಸಿಟಿ ಮಾಡಲಿಲ್ಲ. ಕರ್ನಾಟಕದಾಗ ಒಂದು ಮಾರ್ಕ್ ಸಿಟಿ ಮಾಡ್ತಂತ ಹೇಳಿದ್ರಿ, ಆಶ್ವಾಸನೆ ಕೊಟ್ರಿ, ಆದ್ರೆ ಮಾರ್ಕ್ ಸಿಟಿ ಮಾಡಲಿಲ್ಲ. ಏನು ಸರ್ಕಾರಿ ಶಾಲೆಗಳು ಇವತ್ತು ಎಷ್ಟು ಶಾಲೆಗಳು ಬಾಗಿಲು ಮುಚ್ತದವೆ. ಆದರೆ ಇವತ್ತು ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚಿದ್ರೆ ಖಾಸಗೀಕರಣ ಮಾಡಲು ಹೊಂಟಿರಿ. ವಿದ್ಯಾಭ್ಯಾಸ ಇಲ್ಲೇ ಇಲ್ಲ, ಶಿಕ್ಷಣ ಇಲ್ಲೇ ಇಲ್ಲ, ಶಿಕ್ಷಣ ಕುಂಠಿತವಾಗಿದೆ. ಇಡೀ ಭಾರತ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ. ಆದರೆ ನಮ್ಮನ್ನ ಯಾವ ಮಟ್ಟಕ್ಕೆ ಮಾಡಿರಂದ್ರೆ ನಾವೇನು ಬಲಿಪಶುಗಳಲ್ಲ ಸ್ವಾಮಿ. ಮುಂದಿನ ದಿನಗಳಲ್ಲಿ ನಿನಗೆ ತಕ್ಕ ಪಾಠ ನಮ್ಮ ಕಾರ್ಮಿಕರು, ದಲಿತರು, ರೈತರು, ಪಂಚಾಯತಿರು, ಅಧಿಕಾರಿಗಳು ತಕ್ಕ ಪಾಠ ಕಲಿಸ್ತಾರಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೂ ಮತ್ತು ನಮ್ಮ ಕಾಮ್ರೇಡ್ಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.
ನಮ್ಮ CITನು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ ಹಾಗೂ ನಮ್ಮ ಕೂಡ್ಲಿಗಿ ವಕೀಲರ ಸಂಘದ ಸೆಕ್ರೆಟರಿ ಆಗಿರ್ತಕ್ಕಂಥ ಮತ್ತು ಅಖಿಲ ಭಾರತ ವಕೀಲರ ಸಂಘದ ಮುಖಂಡರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪನವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಹಾಗೂ ಈ ಕೂಡ್ಲಿಗೆ ಯಾವತ್ತೂ ನಾಗರಿಕ ಬಂಧುಗಳೇ, ಇಡೀ ದೇಶದಲ್ಲಿ ಇವತ್ತು ಏನು ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ, ಇವತ್ತಿನ ಮುಷ್ಕರದಲ್ಲಿ ಸರಾಸರಿ 30 ಕೋಟಿ ಜನ ರೈತ ಮತ್ತು ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇವತ್ತು ನಮಗೆ ಇದೆ. ಹಾಗಾಗಿ ಇವತ್ತು ಕೇವಲ ತಾಲೂಕು ಕೇಂದ್ರಗಳು ಮಾತ್ರ ಅಲ್ಲ, ಹೋಬಳಿ ಮಟ್ಟದಲ್ಲಿಯೂ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಈ ಹೋರಾಟದ ಕಿಚ್ಚು ನಮ್ಮ ಕೂಡ್ಲಿಗಿಯ ಕಾನವಸಳ್ಳಿ ಮತ್ತು ಆ ಕಡೆ ಭಾಗದಲ್ಲಿಯೂ ಕೂಡ ಇವತ್ತು ಹೋಗ್ತಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಅದು ಮನದಟ್ಟಾಗಬೇಕಾಗಿದೆ. ಹಾಗಾಗಿ 1982ರಲ್ಲಿ ಆರಂಭ ಆದಂತ ಈ ಸಾರ್ವತ್ರಿಕ ಮುಷ್ಕರ ಪ್ರತಿ ವರ್ಷ ಇವತ್ತು ನಡೀತಾ ಬಂದಿದೆ. ಪ್ರಾರಂಭದಲ್ಲಿ ಎಸ್ಮಾ ಕಾಯ್ದೆಯನ್ನು ವಿರೋಧ ಮಾಡಿ ಕಾರ್ಮಿಕ ವರ್ಗ ಹೋರಾಟಕ್ಕಿಳಿದಿತ್ತು. ಅದಾದ ನಂತರ ಅದರದೇ ಆಗಿರ್ತಕ್ಕಂಥ ತನ್ನದೇ ಬೇಡಿಕೆಗಳ ಬಗ್ಗೆ ಇವತ್ತು ರೈತರು ಮತ್ತು ಕಾರ್ಮಿಕರು ಒಟ್ಟಾಗಿ ಹೋರಾಟ ಮಾಡುವಂತ ದಿನಗಳು ಇವತ್ತು ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಯಾಕೆ ಇವತ್ತು ಹೋರಾಟ ವಿಸ್ತರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ಆಯ್ಕೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ನಮ್ಮಿಂದ ಇವತ್ತು ಆಯ್ಕೆ ಆಗಿ ನಮ್ಮನ್ನೇ ಇವತ್ತು ತನ್ನ ಕಾಲ್ ಕೆಳಗಡೆ ತುಳಿಯುವಂತ ನೀತಿಗಳನ್ನ ತರ್ತಾ ಇರೋದ್ರಿಂದ ಇವತ್ತು ಈ ಹೋರಾಟ ಇವತ್ತು ವಿಸ್ತರಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಬಹಳ ಮುಖ್ಯವಾಗಿ ಇವತ್ತು 2004ರಲ್ಲಿ ಏನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಿತ್ತು, ಅದು ಇವತ್ತು ನಂತರದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಂದೇಳಿ ಇವತ್ತು ಅದನ್ನ ಮರುನಾಮಕರಣ ಮಾಡಿದ್ರು. ನಮಗೆಲ್ಲ ಗೊತ್ತಿರಬೇಕು, 2004ರಲ್ಲಿ ಈ ದೇಶದಲ್ಲಿ ಎಡಪಕ್ಷಗಳು 60 ಜನ ಸದಸ್ಯರು, ಪಾರ್ಲಿಮೆಂಟ್ ಸದಸ್ಯರು ಆವತ್ತು ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನ ಜಾರಿ ತರಲಿಕ್ಕೆ ಬಹಳ ಪ್ರಮುಖ ಪಾತ್ರವನ್ನ ಈ ದೇಶದಲ್ಲಿ ವಹಿಸಿದ್ರು ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರದು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನ ನೀವು ಜಾರಿ ಮಾಡಿದ್ರೆ ಮಾತ್ರ ನಾವು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತು 2004ರಲ್ಲಿ ನಾವು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ವಿ. ಹಾಗಾಗಿ ಅವತ್ತು ನಮಗೆ ಆವತ್ತಿನ ಕಾಂಗ್ರೆಸ್ ಅವರು ಕೇಳಿದ್ದೇನೆಂದ್ರೆ, ಜ್ಯೋತಿ ಬಸು ಪ್ರಧಾನಮಂತ್ರಿ ಆಗ್ಲಿ, ನೀವೇ ಆಡಳಿತ ನಡೆಸ್ರಿ ಅಂತ ಕೇಳಿದ್ರು ನಮಗೆ. ಆದ್ರೆ ನಾವ್ ಹೇಳಿದ್ದೇನೆಂದ್ರೆ, ಪ್ರಧಾನಿ ಜ್ಯೋತಿ ಬಸು ಆಗ್ಬೇಕಾ ಮನಮೋಹನ್ ಸಿಂಗ್ ಆಗ್ಬೇಕಾ ಪ್ರಶ್ನೆ ಅಲ್ಲ, ನಾವು ಇಡೀ ದೇಶದಲ್ಲಿ ಈ ಜನರಿಗೆ ಏನನ್ನ ಕೊಡಬೇಕಾಗಿದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ಪ್ರಶ್ನೆ ಆಗಿರೋದ್ರಿಂದ ನಾವು ಜ್ಯೋತಿ ಬಸು ಇವತ್ತು ಅವತ್ತು ಪ್ರಧಾನಿ ಆಗುವುದನ್ನ ತ್ಯಾಗ ಮಾಡಿ ನಾವು ಇವತ್ತು ಈ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನ ಜಾರಿಗೆ ಮಾಡಿ ಅಂತಂದೇಳಿ ನಾವು ಕಾಯ್ದೆಯನ್ನ ತಂದಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಈ ದೇಶ ಇವತ್ತು ಬಡತನದಲ್ಲಿರ್ತಕ್ಕಂಥ ದೇಶ, ಈ ದೇಶ ಇವತ್ತು ಗ್ರಾಮೀಣ ಪ್ರದೇಶದ ದೇಶ. ಇಲ್ಲಿರ್ತಕ್ಕಂಥ ರೈತ ಮತ್ತು ಕೂಲಿಕಾರರಿಗೆ ಕನಿಷ್ಠ ಆದಾಯ ಇವತ್ತು 20 ರೂಪಾಯಿಗಿಂತಲೂ ಕಡಿಮೆ ಇದೆ ಅಂತಕ್ಕಂಥದ್ದು ನಮ್ಮ ಸರ್ವೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಅವರು ತಮ್ಮ ಈ ಒಂದು ಕೃಷಿ ವಲಯದ ಕೆಲಸಗಳು ಮುಗಿದ ನಂತರ ಖಾಲಿ ದಿನಗಳಲ್ಲಿ ಇಂಥ ಒಂದು ಈ ಉದ್ಯೋಗ ಖಾತ್ರಿ ಯೋಜನೆಗಳ ಕೆಲಸ ಮಾಡಿದ್ರೆ ಕನಿಷ್ಠ ಇವತ್ತು 150 ದಿನಗಳ ಕಾಲ ಇವತ್ತು ಅವರಿಗೆ ಕೆಲಸ ಸಿಕ್ಕರೆ ಅಥವಾ 100 ದಿನಗಳ ಕಾಲ ಕೆಲಸ ಸಿಕ್ಕರೆ ತಮ್ಮ ಒಂದು ಬದುಕನ್ನ ಕನಿಷ್ಠ ಮಟ್ಟಿಗೆ ಆದ್ರೂ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಹಿನ್ನೆಲೆ ಒಳಗಡೆ ನಾವು ಇವತ್ತು ಈ ಮಹಾತ್ಮ ಗಾಂಧಿ ಖಾತ್ರಿ ಯೋಜನೆಯನ್ನ ಇವತ್ತು ಜಾರಿ ಮಾಡ್ಲಿಕ್ಕೆ ಮುಂದೆ ಮಾಡಿದ್ದೆವು. ಆದ್ರೆ ಇವತ್ತು ಮೋದಿ ಸರ್ಕಾರ ಮಾಡೋದೇನಾಗಿ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ, ಅವರಿಗೆ ರಾಮನ ಬಿಟ್ರೆ ಇನ್ನೇನು ಗತಿ ಇಲ್ಲ ಈ ದೇಶದಲ್ಲಿ ಇರುವಂತ ರೀತಿಯೊಳಗೆ ಇವತ್ತು ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಕೇವಲ ಇದನ್ನ VB ರಾಮ್ಜಿ ಯೋಜನೆ ಅಥವಾ ಹೆಸರಿಟ್ಟರು ಅನ್ನುವಂತ ಮಾತ್ರಕ್ಕೆ ನಾವು ಇದನ್ನ ವಿರೋಧ ಮಾಡ್ತಾ ಇಲ್ಲ. ಇದರಲ್ಲಿರ್ತಕ್ಕಂಥ ಬಹಳ ತಿರುಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥ ಈ ಉದ್ಯೋಗ ಖಾತ್ರಿ ಯೋಜನೆ. ಈಗ ಇವತ್ತು ಕೇಂದ್ರ ಸರ್ಕಾರ ಹೇಳೋದೇನಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಇವತ್ತು ಇದಕ್ಕೆ ಹಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ನಾವೆಲ್ಲರೂ ಬಹಳ ಗಂಭೀರವಾಗಿ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೇಂದ್ರ ಸರ್ಕಾರ 60% ಕೊಡ್ತದೆ, ಅದ್ರ ಮೇಲೆ ನೀವೇನಾದ್ರೂ ಕೆಲಸ ಮಾಡಿಸಿದ್ರೆ 40% ಹಣವನ್ನ ನೀವು ಕೊಡ್ರಿ ಅಂತ ಕೇಳ್ತಾರೆ. ಅರೆ, ಒಂದ್ ಕಡೆಗೆ GST ಅನ್ನ ಜಾರಿ ಮಾಡಿದ್ದಾರೆ. GST ಒಳಗೆ ಏನಾಗಿದೆ, ಎಲ್ಲಾ ತೆರಿಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಪಾಲನ್ನ ಕೊಡ್ತಾ ಇಲ್ಲ. ಆ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ 40% ನೀವು ರಾಜ್ಯ ಸರ್ಕಾರಗಳು ಭರ್ತಿ ಮಾಡ್ಬೇಕು ಅಂತ ಹೇಳ್ತಿದ್ರೆ ಇದು ಯಾವ ನ್ಯಾಯ ಅಂತೇಳಿ ನಾವು ಕೇಳಬೇಕಾಗಿದೆ. 100 ರೂಪಾಯಿ ತೆರಿಗೆ ನಿಮಗೆ ಕೊಟ್ಟು ಅವರು 40 ರೂಪಾಯಿನ ಕೇಂದ್ರ ಸರ್ಕಾರ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಡ ನೀವು ಹಣ ಕಟ್ ಮಾಡ್ತೀರಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತಕ್ಕಂಥ ಮಾತನ್ನ ನಾವು ಕೇಳಲಿಕ್ಕೆ ಇವತ್ತು ಮುಂದಾಗಿದೆ. ಬಂಧುಗಳೇ, ಅಷ್ಟು ಮಾತ್ರ ಅಲ್ಲ, ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ನಮ್ಮ ಗ್ರಾಮಗಳಿಗೆ ಎಲ್ಲಿ ರೋಡ್ ಆಗ್ಬೇಕು, ಎಲ್ಲಿ ಒಡ್ಡುಗಳನ್ನು
ನಿರ್ಮಾಣ ಮಾಡಬೇಕು, ಎಲ್ಲಿ ಇವತ್ತು ಚರಂಡಿಯನ್ನು ನಿರ್ಮಾಣ ಮಾಡಬೇಕು, ಈ ಎಲ್ಲಾ ಕಾರ್ಯಯೋಜನೆಗಳು ಗ್ರಾಮ ಸಭೆ ಒಳಗಡೆ ಅಪ್ರೂವ್ ಆಗ್ತಾ ಇದ್ವು. ಗ್ರಾಮ ಸಭೆ ಒಳಗೆ ಆದಂತ ತೀರ್ಮಾನಗಳು ಜಿಲ್ಲಾ ಮಟ್ಟದ ಯೋಜನೆ ಒಳಗಡೆ ಇವತ್ತು ಸೇರ್ಪಡೆಯಾಗಿ ಅದಾದ ನಂತರ ಆ ಯೋಜನೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ವಿ.ಬಿ. ರಾಮ್ಜಿ ಯೋಜನೆ ಇವತ್ತೇನು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ತಂದಿದೆ, ಈ ಕಾಯ್ದೆ ಒಳಗಡೆ ಈ ಗ್ರಾಮ ಸಭೆಗಳು ತೀರ್ಮಾನ ಮಾಡುವ ಹಕ್ಕನ್ನ ಇವತ್ತು ಕಸ್ಕೊಂಡಿದ್ದಾರೆ. ನೋಡಿ, ನಮ್ಮೂರಿಗೆ ನೀರ್ ಬೇಕಾ ರೋಡ್ ಬೇಕಾ ಅಂತಕ್ಕಂಥದ್ದು ನಾವೆಲ್ಲ ತೀರ್ಮಾನ ಮಾಡೋದು. ಮೋದಿ ಸರ್ಕಾರ ತೀರ್ಮಾನ ಮಾಡಿದ್ರೆ ರೋಡ್, ಮೋದಿ ಸರ್ಕಾರ ತೀರ್ಮಾನ ಮಾಡಿದ್ರೆ ಚರಂಡಿ, ಮೋದಿ ಸರ್ಕಾರ ತೀರ್ಮಾನ ಮಾಡಿದ್ರೆ ಇವತ್ತು ಸೌಲಭ್ಯ ಅನ್ನುವಂಥ ರೀತಿ ಒಳಗೆ ಬಂದಿತ್ತು. ಸೊ ಹಾಗಾಗಿ ನಾವ್ ಹೇಳ್ತಾ ಇದೀವಿ, ಇವತ್ತು ಇಂಥ ಒಂದು ಗ್ರಾಮ ಪಂಚಾಯತ್ಗಳು ಗ್ರಾಮ ಸಭೆಗಳು ತೀರ್ಮಾನ ಮಾಡುವಂತ ಈ ಹಕ್ಕನ್ನ ಇವತ್ತು ಕೇಂದ್ರ ಸರ್ಕಾರ ಕಸ್ಕೊಂಡಿದೆ ಅಂತ ಹೇಳಿದ್ರೆ ಇದನ್ನ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಅಂತ ನಾವು ಕರಿಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಈ ಒಂದು ಉದ್ಯೋಗ ಖಾತ್ರಿ ಒಳಗಡೆ ಏನಿತ್ತು ಹೇಳಿದ್ರೆ ಸಾಮಾನ್ಯವಾಗಿ ನಾವು ಹಾರ್ವೆಸ್ಟಿಂಗ್ ಸೀಸನ್ ಅಂತ ಕರಿತೀವಿ. ಅಂದ್ರೆ ಇವತ್ತು ಕೃಷಿ ಮಾಡುವಂತ ಸಂದರ್ಭಗಳಲ್ಲಿ ಬೆಳೆದು ಬಂದಂತ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ಏನಾದ್ರು ಹೊಲ ಮನೆಗಳ ಕೆಲಸ ಮುಗಿದಾದ ನಂತರ ಕೆಲಸ ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಗಳ ಕೆಲಸ ತಗೊಳ್ಳಿಕ್ಕೆ ಅವಕಾಶ ಇತ್ತು. ಆದ್ರೆ ಈಗೇನಾಗಿದೆ ಸರ್ಕಾರ ಅಂತ ಹೇಳಿದ್ರೆ ಈ ಒಂದು ಅಗ್ರಿಕಲ್ಚರ್ ಸೀಸನ್ ಅಂತ ನಾವೇನ್ ಕರಿತೀವಿ, ಇವತ್ತು ಎಲ್ಲ ಬೆಳೆದು ಪೈರಿಗೆ ಬಂದಂತ ಸಂದರ್ಭದಲ್ಲಿ ಆವತ್ತು ಉದ್ಯೋಗ ಖಾತ್ರಿಯನ್ನ ನಾವು ಬಂದ್ ಮಾಡ್ಲಿಕ್ಕೆ 60 ದಿನಗಳ ಕಾಲ ಇವತ್ತು ಕೇಂದ್ರ ಸರ್ಕಾರ ತನ್ನ ಹತ್ರ ಅಧಿಕಾರ ಇಟ್ಕೊಂಡಿದೆ. ಇದರ ಅರ್ಥ ಏನಂತ ಹೇಳಿದ್ರೆ ಇವತ್ತು ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಭೂಮಾಲೀಕರಿಗೆ ಈ ಕೂಲಿ ಕಾರ್ಮಿಕರನ್ನ ಅವರಿಗೆ ಅಡಿಯಾಳಾಗಿ ಮಾಡ್ಲಿಕ್ಕೆ ಇಂಥ ಹುನ್ನಾರ ನಡೆಸಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಮಗೆ ಕೆಲಸ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅಡಿಷನ್ ಆಗಿ ನಾವು ಇವತ್ತು ತಗೊಳ್ತಾ ಇದ್ವಿ. ಬಟ್ ದುರಂತ ಏನಂತ ಹೇಳಿದ್ರೆ ಇಂಥ ಒಂದು ಉದ್ಯೋಗದ ಹಕ್ಕನ್ನು ಕೂಡ ಇವತ್ತು ಮೋದಿ ಸರ್ಕಾರ ಕಸ್ಕೊಂಡಿದೆ. ಆದ್ರಿಂದ ಇದನ್ನ ನಾವು ಇವತ್ತು ವಿರೋಧ ಮಾಡಬೇಕಾಗಿದೆ ಅಂತ. ಹಾಗೇನೆ ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ, ಅಂಗನವಾಡಿ ಕಾರ್ಮಿಕರಿದ್ದಾರೆ, ಅಂಗನವಾಡಿ ನೌಕರರು ಮತ್ತು ಅಂಗನವಾಡಿಯ ಟೀಚರ್ಗಳಿಗೆ ನಾವು ಇವತ್ತು ಕೇಳ್ತದೆ ಅಂತ ಹೇಳಿದ್ರೆ ಮಕ್ಕಳನ್ನ ಶಾಲೆಗೆ ಇವತ್ತು ಅಪೌಷ್ಟಿಕತೆಯನ್ನ ಇವತ್ತು ಏನು ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ICDS ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದ್ರೆ ಇವತ್ತು ಅದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಿ ಬೇರೆ ಬೇರೆ NGOಗಳಿಗೆ ಇವತ್ತು ಅದನ್ನು ಕೊಡೋದ್ರ ಮೂಲಕ ಅಂಗನವಾಡಿ ನೌಕರರ ಇವತ್ತು ಒಂದು ಉದ್ಯೋಗಕ್ಕೆ ಕುತ್ತು ತಂದಿದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಹಾಗೇನೆ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಒಳಗಡೆ ಅವರಿಗೆ ಕೋಟಿ ರೂಪಾಯಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಇದ್ರೆ MLAಗಳು ಅದನ್ನ ಕಾರ್ಮಿಕರಿಗೆ ಕೊಡೋದು ಬಿಟ್ಟು ಮಜಾ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಟೂರ್ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಯಾರಪ್ಪನ ದುಡ್ಡು ಅಂತಂದೇಳಿ ಇವರು ಮಜಾ ಮಾಡ್ಲಿಕ್ಕೆ ಕಲ್ಯಾಣ ಏನು ಮಂಡಳಿ ಹಣನೇ ಬೇಕಾಗಿತ್ತ ಅಂತ ನಾವು ಕೇಳಬೇಕಾಗಿತ್ತು. ಅಂದ್ರೆ ಇವತ್ತು ಕಾರ್ಮಿಕರ ಹೆಸರಲ್ಲಿ ಹಣವನ್ನ ಲೂಟಿ ಮಾಡಲಿಕ್ಕೆ MLAಗಳು ಮಿನಿಸ್ಟರ್ಗಳು ಮುಂದಾಗ್ತಾರೆ ಅಂತ ಹೇಳಿದ್ರೆ ಇವ್ರನ್ನ ಇವತ್ತು ನಾವು ನಮ್ಮ ಪ್ರತಿನಿಧಿಗಳಂತ ಕರಿಬೇಕಾ? ನಮಗೆ ಹೇಳಿಕೆ ಇವ್ರು ನಮ್ಮ ಪ್ರತಿನಿಧಿ ಹೇಳಿಕೆ ನಾಚಿಕೆ ಆಗುವಂತ ಸ್ಥಿತಿಗೆ ಇವತ್ತು ಅವ್ರು ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂತ ಗಂಭೀರ ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಇವತ್ತು ಆಯ್ಕೆ ಮಾಡಿ ಕಳಿಸಿದೀವಿ, ಆದ್ರೆ ಅವ್ರನ್ನ ಮಜಾ ಮಾಡಕ್ಕೆ ನಾವು ಬಿಟ್ಟಿಲ್ಲ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳಿಕೆ ಬಯಸಿದೆ.